ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟಾರೋ 777. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಜೀವನದಲ್ಲಿ ನೀವು ಯಾವ ವ್ಯಕ್ತಿಗೋಸ್ಕರ ಇನ್ನೂ ವೆಯ್ಟ್ ಮಾಡ್ತಾ ಇದ್ದೀರಲ್ಲ, ಆ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ಬೇಕಾ ಅಥವಾ ನಿಮ್ ಲೈಫಲ್ಲಿ ನೀವು ಮೂವ್ ಆನ್ ಆಗ್ಬೋದಾ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬೇಡಿ. ಓಕೆನಾ? ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಅವರ ಲೈಫ್ ಅಲ್ಲಿ ಯಾವ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇದಾರಲ್ಲ, ಇವರು ವೆಯ್ಟ್ ಮಾಡ್ಬೇಕಾ ಅಥವಾ ಇವ್ರ ಲೈಫ್ ಅಲ್ಲಿ ಇವರು ಮೂವ್ ಆನ್ ಆಗೋದು ಬೆಟರ್? ಓಕೆ, ಇಲ್ಲಿ ನೀವು ಆ ವ್ಯಕ್ತಿಗೋಸ್ಕರ ವೆಯ್ಟ್ ಮಾಡ್ತಾ ಇಲ್ಲ, ಅವರ ಕಾಂಟ್ಯಾಕ್ಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಕೆಲವರು ನಿಮ್ಮ ವ್ಯಕ್ತಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇಲ್ಲ, ಅವರ ಕಾಂಟ್ಯಾಕ್ಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ. ಬಿಕಾಸ್ ಒಂದ್ಸಲ ಕಾಂಟ್ಯಾಕ್ಟ್ ಆಗಿ ಅವ್ರ ಜೊತೆಲಿ ಮಾತಾಡಿದ್ಮೇಲೆ, ಒಂದು ಕಾನ್ವರ್ಸೇಷನ್ ಅಂತ ಆದ್ಮೇಲೆ ಆ ವ್ಯಕ್ತಿ ಚೇಂಜ್ ಆಗ್ತಾರೆ, ನಿಮ್ ಪರ ಆಗ್ತಾರೆ ಅನ್ನೋ ಒಂದು ನಂಬಿಕೆ ನಿಮಗೆ. ಬಿಕಾಸ್ ಈ ವ್ಯಕ್ತಿ ನಿಮ್ಗೆ ತುಂಬಾನೇ ಅವಮಾನಗಳನ್ನ ಮಾಡಿದ್ದಾರೆ, ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನ ಅಸಭ್ಯವಾಗಿ ಮಾತಾಡೋದಿರ್ಬೋದು, ನಿಮ್ಮ ಮೇಲೆ ಡೌಟ್ ಪಟ್ಟಿರೋದಿರ್ಬೋದು, ಕ್ಲಾರಿಟಿ ಕೊಡ್ದಿಲ್ದಿರ ಮಾಡಿರೋದಿದೆ. ನಿಮಗೆ ಅನ್ನಿಸ್ತಿತ್ತು ನಾನು ತುಂಬಾ ಜೆನ್ಯೂನ್ ಇದ್ದೀನಿ, ಬಟ್ ಯಾಕೆ ಈ ವ್ಯಕ್ತಿ ಈ ರೀತಿ ಮಾಡ್ತಾ ಇದ್ದಾರೆ? ಸೊ ಇಲ್ಲಿ ಅವ್ರದೇ ತಪ್ಪು, ಬಟ್ ಇಲ್ಲಿ ಬ್ಲೇಮಿಂಗ್ ಮಾಡಿರೋದು ನಿಮ್ಮ ಮೇಲೆ. ಬಟ್ ಸ್ಟಿಲ್ ನೀವು ಅಷ್ಟು ಬ್ಲೇಮಿಂಗ್ ಅವ್ರು ಮಾಡಿದ್ರು ನಿಮಗೆ ಆ ವ್ಯಕ್ತಿನೇ ಬೇಕು ಅನ್ನೋ ರೀತಿಲಿ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ಈಗ ಸದ್ಯಕ್ಕೆ ಆ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಅವ್ರ ವಾಯ್ಸ್ ಕೇಳಿದ್ರೆ ಸಾಕು, ಆಗ್ಲಾದ್ರೂ ಅವ್ರು ಚೇಂಜ್ ಆಗ್ತಾರೇನೋ ಅನ್ನೋ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ ನಿಮಗಿದೆ. ಹಗಲು ರಾತ್ರಿ ನಿದ್ದೆ ಕೆಡ್ಸ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀರಾ. ಅಂಡ್ ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದ್ ಸರ್ಟನ್ ಟೈಮ್ ನಲ್ಲಿ ಏನ್ ಪ್ರೀತಿ ಅನ್ನೋದು ಇತ್ತಲ್ಲ, ಆ ವಿಚಾರವಾಗಿ ನೆನಪಿಸ್ಕೊಳ್ಳೋದಿರ್ಬೋದು ಜೊತೆನಲ್ಲಿ, ಅದನ್ನೆಲ್ಲ ನೆನಪಿಸ್ಕೊಂಡು ಮದ್ವೆ ಆಗುತ್ತೆ. ಒಂದು ವಿಜುವಲೈಸೇಷನ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ನಡೀತಾ ಇದೆ. ಬಟ್ ಇಲ್ಲಿ ಇದು ಮ್ಯಾನಿಫೆಸ್ಟೇ. ಬಟ್ ಇದು ಯಾಕೆ ವರ್ಕ್ ಆಗ್ತಿಲ್ಲ ಅಂತಂದ್ರೆ ನೀವು ತುಂಬಾನೇ ಡಿಸ್ಟರ್ಬ್ ಆಗಿದ್ದೀರಾ. ಅಂಡ್ ಈ ವ್ಯಕ್ತಿ ಅವ್ರಿಗಿರೋ ಪ್ರೀತಿನ ಓಪನ್ ಅಪ್ ಆಗಿಲ್ಲ, ಅವರು ಟಾಕ್ಸಿಕ್ ಆಗೇ ಬಿಹೇವ್ ಮಾಡಿದ್ರ. ಆ ಟಾಕ್ಸಿಕ್ನೇ ನೀವು ಇಷ್ಟಪಟ್ಟಿದ್ದೀರಾ. ಈ ವ್ಯಕ್ತಿ ಹೇಳ್ಬೇಕಂದ್ರೆ ನಿಮ್ಮನ್ನ ಇಷ್ಟಪಟ್ಟಿರೋದಕ್ಕಿಂತ ನಿಮ್ಮ ಡಿಸಿಪ್ಲಿನ್ ಇರ್ಬೋದು ಅಥವಾ ಪೇಶನ್ಸ್ ಅಂಡ್ ನೀವು ಪ್ರೀತಿ ಮಾಡಿರೋ ವಿಧಾನನ ಈ ವ್ಯಕ್ತಿ ಇಷ್ಟಪಟ್ಟಿದ್ದಾರೆ ಇಲ್ಲಿ. ಓಕೆನಾ? ತುಂಬಾ ಈಗೋಯಿಸ್ಟಿಕ್ ಇದ್ದಾರೆ. ಅಂಡ್ ಈಗ ಇವ್ರಿಗೆ ಯಾರು ಪ್ರಿಫರೆನ್ಸ್ ನ ಕೊಡ್ತಾರೆ ಅಥವಾ ಇವರೇ ಇಂಪಾರ್ಟೆಂಟ್ ಅಂತ ನೋಡ್ತಾರಲ್ಲ, ಆ ವ್ಯಕ್ತಿ ಮೇಲೆ ಇವರಿಗೆ ಇಂಪಾರ್ಟೆಂಟ್ ಅನ್ನೋದು ಇರೋದಿಲ್ಲ. ಸಾರಿ, ಇಂಪಾರ್ಟೆಂಟ್ ಅಂದ್ರೆ ನೀವು ಫೋಕಸ್ ಅನ್ನೋದನ್ನ ಮಾಡೋದಿಲ್ಲ. ಓಕೆನಾ? ಬಟ್ ಇಲ್ಲಿ ಎಲ್ಲೋ ಒಂದು ಕಾರ್ನರ್ ನಲ್ಲಿ ನಿಮಗೆ ಒಂದು ಹಿಂಟ್ ಅನ್ನೋದು ಸಿಗ್ತಿದೆ. ನಿಮ್ಮ ಇಂಟ್ಯೂಷನ್ ಅನ್ನೋದು ಹೇಳ್ತಾ ಇದೆ ನಿಮ್ಗೆ ಮ್ಯಾರೇಜ್ ಆಗುತ್ತೆ, ಒಂದು ಬ್ಯಾಲೆನ್ಸ್ ಅನ್ನೋದು ಬರುತ್ತೆ, ಒಂದು ಕಮಿಟ್ಮೆಂಟ್ ಸಿಗುತ್ತೆ ಆ ವ್ಯಕ್ತಿ ಕಡೆಯಿಂದ. ನೀನ್ ಏನ್ ಜೆನ್ಯೂನ್ ಆಗಿದ್ಯಾ, ಇದೇ ರೀತಿ ಇರೋ, ವೇಟ್ ಮಾಡು ಅನ್ನೋ ಒಂದು ನಿಮ್ಗೊಂದು ಕಾರ್ನರ್ ನಲ್ಲಿ ಈ ಇಂಟ್ಯೂಷನ್ ನಿಮಗೆ ಪ್ರತಿ ಸಲ ಬರ್ತಿದೆ. ನೀವು ಮೂವ್ ಆನ್ ಆಗೋಣ ಅಂದಾಗೆಲ್ಲ ನಿಮಗೆ ಈ ಥಾಟ್ ನಿಮ್ಮನ್ನ ಹಿಂಟ್ ಮಾಡ್ತಾ ಇದೆ. ಅಂಡ್ ಇನ್ನೊಂದ್ ಸೈಡ್ ನೋಡೋದಾದ್ರೆ ನಿಮ್ಗೆ
ಅನ್ಸುತ್ತೆ ಈ ತರ ಇಷ್ಟು ಟಾಕ್ಸಿಕ್ ಬಿಹೇವ್ ಮಾಡೋರು, ನನ್ನನ್ನು ಈ ತರ ಅವಮಾನ ಮಾಡಿದವರು, ನನಗೆ ಈ ರೀತಿ ಏನು ರೆಸ್ಪೆಕ್ಟೇ ಕೊಡ್ತಿಲ್ಲ, ನಾನು ಹೇಗಿರ್ಲಿ ಇವರ ಲೈಫಲ್ಲಿ, ನಾನು ಯಾಕೆ ವೇಟ್ ಮಾಡ್ಬೇಕು, ನಾನು ಮೂವ್ ಆನ್ ಆಗೋಣ ಅಂತ ಒಂದು ಮೋಟಿವೇಟ್ ಮಾಡ್ಕೊಂಡು ನೀವು ಮೂವ್ ಆನ್ ಆಗಕ್ ಹೋಗ್ತೀರಾ. ಬಟ್ ಎಲ್ಲೋ ಒಂದು ಈ ಇಂಟ್ಯೂಷನ್ ಅನ್ನೋದು ನಿಮ್ಮನ್ನ ತಡೀತಾ ಇದೆ. ಬಿಕಾಸ್ ಇದು ನಿಮ್ಮ ಸಬ್ ಕಾನ್ಶಿಯಸ್, ನೀವು ಫಸ್ಟ್ ಇಂದ ಏನ್ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅಥವಾ ಇವ್ರ ಬಗ್ಗೆ ಏನ್ ಆಲೋಚನೆಗಳನ್ನ ಮಾಡಿದೀರಾ, ಅದು ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ ಈಗ. ಅಥವಾ ಆ ವ್ಯಕ್ತಿಗೆ ಮದ್ವೆ ಆಗಿದೆ, ಆ ನೀವು ಆ ವ್ಯಕ್ತಿ ಜೀವನಕ್ಕೆ ಹೋಗಕ್ಕೂ ಮುಂಚೆನೆ ಇವ್ರಿಗೆ ಮದ್ವೆ ಆಗಿದೆ, ಅದು ಗೊತ್ತಾಗಿದೆ ಅನ್ನೋದು ಕಾಣ್ತಿದೆ ಕೆಲವರಿಗೆ. ಹೀಗಾಗಿ ಇಲ್ಲಿ ಕಂಟ್ರೋಲ್ ಎನರ್ಜಿ, ಆ ಫ್ಯಾಮಿಲಿ ಕಡೆಯಿಂದ ಕಂಟ್ರೋಲ್ ಅನ್ನೋದು ಆಗ್ತಾ ಇದೆ ಇಲ್ಲಿ. ಓಕೆನಾ? ಸೊ ಜಗ್ಲಿಂಗ್ ಅನ್ನೋದನ್ನ ನೀವು ಬಿಡ್ಬೇಕು ಫಸ್ಟ್. ಬಿಕಾಸ್ ಬ್ಯಾಲೆನ್ಸ್ ಅನ್ನೋದು ಯಾರೋ ಬಂದು ತಗೊಂಡ್ ಬರೋದಿಲ್ಲ ನಿಮ್ಮ ಲೈಫ್ ಅಲ್ಲಿ, ಅವರೇ ಬರ್ಬೇಕು. ಬ್ಯಾಲೆನ್ಸ್ ಅಂತ ತಗೊಂಡ್ ಬರ್ತಾರೆ ಅಂದ್ರೆ ನಿಮಗ್ ನೀವೇ ತಗೊಳ್ಬೇಕು, ಅವರಲ್ಲ. ಸಾರಿ. ಓಕೆನಾ? ಫಸ್ಟ್ ಸೆಲ್ಫ್ ಲವ್ ಕಡೆ ಗಮನನ ಕೊಡಿ. ಖಂಡಿತ ಆಗ ನಿಮ್ಮ ಮ್ಯಾನಿಫೆಸ್ಟ್ ಅನ್ನೋದು ವರ್ಕ್ ಆಗುತ್ತೆ. ಈಗ ನಿಮ್ಮನ್ನ ನೀವೇ ಇಷ್ಟ ಪಟ್ಕೊಂಡ್ಲಿಲ್ಲ ಅಂತಂದಾಗ ಹೇಗೆ ನಿಮ್ ಸರೌಂಡಿಂಗ್ ನಿಮ್ಮನ್ನ ಇಷ್ಟ ಪಡುತ್ತೆ? ನೀವ್ ನಿಮ್ಮನ್ನ ಹೇಗ್ ನೋಡ್ಕೊಳ್ತೀರೋ ಹಾಗೆ ನೋಡುತ್ತೆ ನಿಮ್ಮ ಸರೌಂಡಿಂಗ್ ಸಹ. ಓಕೆನಾ? ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಫೈ ಮಾಡಿ. ಸೊ ಅವರು ಮಾಡಿರೋಂತ ಕೆಲವು ಅವಮಾನಗಳು ನಿಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದೆ. ಆ ವ್ಯಕ್ತಿ ಹತ್ರ ರೀಚ್ ಆಗೋದಕ್ ಬಿಡ್ತಾ ಇಲ್ಲ. ನಿಮ್ಮ ಮ್ಯಾನಿಫೆಸ್ಟ್ ಏನಿದೆ ಅಂದ್ರೆ ಆ ವ್ಯಕ್ತಿಯಾಗೆ ಅವ್ರು ಬರ್ಬೇಕು, ಅವ್ರಾಗ ಅವರೇ ಬರ್ಬೇಕು. ನೀವ್ ಇವ್ರನ್ನ ಸೋಷಿಯಲ್ ಮೀಡಿಯಾ ಥ್ರೂ ನೀವ್ ಸ್ಟಾಕ್ ಮಾಡ್ತಾ ಇರ್ಬೋದು, ಅಂಡ್ ನಿಮ್ ವ್ಯಕ್ತಿನೂ ನಿಮ್ಮನ್ನ ಸ್ಟಾಕ್ ಮಾಡ್ತಾ ಇದಾರೆ ಅನ್ನೋದು ಕಾಣ್ತಾ ಇದೆ. ಬಿಕಾಸ್ ಇಲ್ಲಿ ಈ ಇಬ್ರಲ್ಲೂನು ಒಂದು ಸ್ಟಾರ್ಟಿಂಗ್ ನೀವಿಬ್ರು ಒಂದಾಗ್ಬೇಕಾದ್ರೆ ಒಂದು ಮ್ಯಾರೇಜ್ ನೆಕ್ಸ್ಟ್ ಎಂಡ್ ಆದ್ರೆ ಮ್ಯಾರೇಜ್ ಅಲ್ಲಿ ಎಂಡ್ ಆಗ್ಬೇಕು, ಮದ್ವೆ ಆಗ್ಲೇಬೇಕು. ಲಿವಿಂಗ್ ಇನ್ ರಿಲೇಶನ್ಶಿಪ್ ಆಗ್ಲಿ, ಬರೀ ರಿಲೇಶನ್ಶಿಪ್ ಆಗ್ಲಿ, ಈ ರೀತಿ ಏನು ಬೇಡ. ಒಂದ್ ಮ್ಯಾರೇಜ್ ಅನ್ನೋ ಒಂದು ಪ್ರಪೋಸಲ್ ತಗೊಂಡೆ ನೀವಿಬ್ರು ಒಂದಾಗಿದ್ದೀವಿ. ಸೊ ಹಾಗಾಗಿ ಅವರಿಗೆ ಅವರ ಲೈಫ್ ಅಲ್ಲಿ ಯಾವ ವ್ಯಕ್ತಿ ಇದ್ರೂನು ನೀವು ಮ್ಯಾರೇಜ್ ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡಿದ್ರಿ ಅವ್ರ ಕಡೆಯಿಂದ. ಓಕೆ, ಓಕೆ. ಇನ್ ನಿಯರ್ ಬೈ ಫ್ಯೂಚರ್ ಇಲ್ಲಿ ಏನ್ ಬಂದಿದೆ ಅಂದ್ರೆ, ಕೆಲವರು ಏನ್ ಅವಮಾನ ಮಾಡಿದ್ದಾರೆ ಅಂಡ್ ಕೆಲವ್ರು ಏನ್ ಡೌಟ್ ಗಳನ್ನ ಪಟ್ಟಿದ್ದಾರೆ ನಿಮ್ ಮೇಲೆ, ಖಂಡಿತ ಈ ವ್ಯಕ್ತಿ ಚೇಂಜ್ ಆಗ್ತಾ ಇದ್ದಾರೆ. ಸದ್ಯಕ್ಕೀಗಲ್ಲ, ನಿಯರ್ ಬೈ ಫ್ಯೂಚರ್. ಓಕೆನಾ? ಅಂಡ್ ಬಿಗ್ ಎಸ್ ಅನ್ನೋದಿದೆ. ಈಗ ನೀವೇನ್ ವೇಟ್ ಮಾಡ್ತಾ ಇದ್ದೀರಾ ಈ ವ್ಯಕ್ತಿಗೆ, ಖಂಡಿತ ಬರ್ತಾರೆ ಆ ವ್ಯಕ್ತಿ. ಬಟ್ ಇಲ್ಲಿ ಯಾವ್ದೋ ಒಂದು ಥರ್ಡ್ ಪಾರ್ಟಿ ಸಿಚುವೇಶನ್ ಇರ್ಬೋದು, ಅಥವಾ ಇನ್ಫ್ಲೂಯೆನ್ಸರ್ ಯಾರು ಅವರ ಲೈಫ್ ಅಲ್ಲಿ ತುಂಬಾ ಕ್ಲೋಸ್ ಆಗಿದ್ದಾರೆ, ಪ್ರಾಬಬ್ಲಿ ನಿಮಗೆ ಗೊತ್ತಿರ್ಬೋದು. ಅಂಡ್ ಇದರಿಂದ ಹೇಳ್ದಾಗೆ ನಾನು ಅವರಿಗೆ ಮ್ಯಾರೇಜ್ ಆಗಿದೆ, ಅಥವಾ ಆ ವ್ಯಕ್ತಿನೂ ಸಹ ಇವ್ರನ್ನ ಇನ್ಫ್ಲೂಯೆನ್ಸ್ ಮಾಡ್ತಿರ್ಬೋದು. ಸಿನ್ಸ್ ಇನ್ಫ್ಲೂಯೆನ್ಸ್ ಅನ್ನೋ ಸಿನ್ಸ್ ಕಂಟ್ರೋಲ್. ಈಗ ಆ ವ್ಯಕ್ತಿ ಇನ್ಫ್ಲೂಯೆನ್ಸ್ ಮಾಡ್ತಾರೆ ಅಂತಂದ್ರೆ ಅದು ಕಂಟ್ರೋಲ್. ಇವ್ರನ್ನ ಬಿಟ್ಟು ಹೋಗ್ಬಾರ್ದು ಅನ್ನೋ ಒಂದು ಕಂಟ್ರೋಲ್ ಅನ್ನೋದು ಆ ವ್ಯಕ್ತಿ ಮಾಡ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಮ್ಯಾನಿಫೆಸ್ಟ್ ಅನ್ನೋದು ವರ್ಕ್ ಆಗ್ತಾ ಇದೆ, ಖಂಡಿತ ವರ್ಕ್ ಆಗ್ತಾ ಇದೆ. ಬಟ್ ಇಲ್ಲಿ ಲೆಟ್ ಗೋ ಅನ್ನೋದನ್ನ ನೀವು ಮಾಡ್ತಾ ಇಲ್ಲ, ಆ ಲೆಟ್ ಗೋ ಎನರ್ಜಿನ ನೀವು ಮಾಡ್ತಾ ಇಲ್ಲ, ಕಂಟ್ರೋಲ್ ಮಾಡ್ತಾ ಇದ್ದೀರಾ. ಸೊ ಇಲ್ಲಿ ನಿಮಗ್ ನೀವು ಟೈಮ್ ನ ಕೊಟ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡಿ, ಅಥವಾ ಇನ್ನೇನಾದ್ರೂ ಕೆರಿಯರ್ ನ ಬಿಲ್ಡ್ ಮಾಡ್ಕೊಳ್ಳೋ ಕಡೆ ನೀವು ಫೋಕಸ್ ನ ಮಾಡಿ. ಖಂಡಿತ ಈ ವ್ಯಕ್ತಿ ಬರ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ. ನೀವೇನ್ ಆಸೆ ಪಟ್ಟಿದ್ರಿ ಅಟ್ಲೀಸ್ಟ್ ಒಂದ್ಸಲ ಮಾತಾಡ್ಬೇಕು ಅಂತ, ಆ ಒಂದ್ಸಲ ಮಾತಾಡಿ ಮತ್ತೆ ಫ್ರೆಂಡ್ಶಿಪ್ ಆಗಿ ನೆಕ್ಸ್ಟ್ ರಿಲೇಶನ್ಶಿಪ್ ಹೋಗೋ ಚಾನ್ಸಸ್ ಸಹ ಇದೆ. ಈ ರಿಲೇಶನ್ಶಿಪ್ ಅನ್ನೋದು ಕಾಣ್ತಾ ಇದೆ. ಈಗ ಏನ್ ಈ ಬ್ಲೇಮಿಂಗ್, ಈ ಅವಮಾನಗಳು, ಈ ಡೌಟ್, ಇದೆಲ್ಲ ಸದ್ಯದಲ್ಲೇ ಈ ಆಬ್ಸ್ಟಿಕಲ್ಸ್ ಅನ್ನೋದು ಎಂಡ್ ಆಗುತ್ತೆ. ಓಕೆನಾ? ಬಟ್ ನೀವು ಪೇಷನ್ಸ್ ಇಂದ ವೇಟ್ ಮಾಡ್ಬೇಕು. ವೇಟ್ ಅನ್ನೋದಕ್ಕಿಂತ ನಿಮ್ಮ ಕೆರಿಯರ್ ನ ಬಿಲ್ಡ್ ಮಾಡ್ಕೊಳ್ಳೋ ಕಡೆ ನೀವು ಗಮನನ ಕೊಡ್ಬೇಕು. ವಿತ್ ಇನ್ 2 months ಇರ್ಬೋದು, ಅಥವಾ 2 weeks ಇರ್ಬೋದು, 2 to 3, 4, ಅಥವಾ ಇನ್ನೊಂದು 6 ತಿಂಗಳೇ ತಗೊಳ್ಳಿ, ಅಥವಾ 6 ವಾರನೇ ತಗೊಳ್ಳಿ. ಓಕೆನಾ? ಯೂನಿವರ್ಸ್ ನಂಗೆ ಇಲ್ಲಿ ಇನ್ನು ಸ್ವಲ್ಪ ಕ್ಲಾರಿಫೈ ಮಾಡ್ಕೊಡಿ. ನಿಮಗೆ ಅನ್ನಿಸ್ತಿರ್ಬೋದು
ಇನ್ನೆಷ್ಟು ದಿನ ವೆಯ್ಟ್ ಮಾಡ್ಲಿ ಅಂತ. ಆತರ ವೆಯ್ಟ್ ಮಾಡಕ್ಕೆ ಗೊಂದಲ ಇರೋರು ಖಂಡಿತ ನೀವು ಮೂವ್ ಆನ್ ಆಗ್ಬೋದು. ನಿಮಗ್ ನೀವು ಪನಿಷ್ಮೆಂಟ್ ಕೊಟ್ಕೊಂಡು ಒಂದು ಟಾಕ್ಸಿಕ್ ವ್ಯಕ್ತಿಗೆ ನೀವು ವೆಯ್ಟ್ ಮಾಡ್ಬೇಕು ಅನ್ನೋದಕ್ಕೆ ನೀವು ಈ ಭೂಮಿ ಮೇಲೆ ಬಂದಿಲ್ಲ. ಓಕೆನಾ? ಸೊ ಸೆಲ್ಫ್ ಮೋಟಿವೇಟ್ ಅನ್ನೋದನ್ನ ಮಾಡ್ಕೊಳ್ಳಿ ನಿಮಗ್ ನೀವು. ಆಗ ನಿಮ್ಗೆ ಕ್ಲಾರಿಟಿ ಸಿಗುತ್ತೆ ನಿಮಗೆ ಏನ್ ಬೇಕು ಏನು ಅನ್ನೋದನ್ನ ಒಂದು ಕ್ಲಾರಿಟಿ ತಗೊಳ್ಳಿ. ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳಿ. ಅನ್ನೆಸೆಸರಿ ಭಯಾನ ಪಡಕ್ ಹೋಗ್ಬೇಡಿ. ಇವ್ರ ಬಗ್ಗೆ ನೀವ್ ಯೋಚನೆ ಮಾಡಿ 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 ನೀವು ಈ ಸಿಚುವೇಶನ್ ಅಲ್ಲಿ ಸ್ಟಕ್ ಆಗಿದ್ದೀರಾ. ಆ ವ್ಯಕ್ತಿನೇ ಇಲ್ಲ ಈಗ ಈ ಸಿಚುವೇಶನ್ ಅಲ್ಲಿ ಹೇಳೋದಾದ್ರೆ, ಬಟ್ ನೀವು ಸ್ಟಕ್ ಆಗಿದ್ದೀರಾ. ಬಿಕಾಸ್ ಏನಂದ್ರೆ ಹೊರಗ್ ಬರಕ್ ಆಗ್ತಾ ಇಲ್ಲ ನಿಮಗೆ. ಈ ಯೋಚನೆನಲ್ಲಿ ಇದು ನಿಮ್ಗೆ ಫುಲ್ ಏನ್ ಅನ್ಸ್ತಿದೆ ಅಂತಂದ್ರೆ ಹೆಲ್ತ್ ಅಪ್ಸೆಟ್ ಆಗ್ತಾ ಇರೋದು, ತುಂಬಾ ಡೀಪ್ ಆಗಿ ಹರ್ಟ್ ಮಾಡ್ಕೊಳ್ತಿರೋ, ಸಡನ್ ಆಗಿ ಹತ್ ಬಿಡ್ತೀರಾ. ನೀವ್ ಯಾವಾಗ ಖುಷಿಯಾಗಿರ್ತೀರಾ ಯಾವಾಗ ಅಳ್ತೀರಾ ಅನ್ನೋದು ಗೊತ್ತಿರಲ್ಲ. ಅಂಡ್ ಈವನ್ ನಿಮಗೂ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ಖಂಡಿತ ಇದೆ. ಸೊ ನೀವ್ ಆ ಕಡೆನೂ ಸಹ ಫೋಕಸ್ ನ ಮಾಡಿದ್ರೆ ಸ್ವಲ್ಪ ಬರ್ಡನ್ ಅನ್ನೋದು ಕಮ್ಮಿ ಆಗುತ್ತೆ. ಈ ಸಿಚುವೇಶನ್ ಇಂದಾನು ನೀವು ಹೊರಗ್ ಬರೋದಕ್ಕೂ ಹೆಲ್ಪ್ ಆಗುತ್ತೆ ಅಂಡ್ ಮೈಂಡ್ ಡೈವರ್ಟ್ ಆಗುತ್ತೆ. ಓಕೆನಾ? ಸೊ ಈ ಭಯ ಅನ್ನೋದನ್ನ ಬಿಟ್ಬಿಡಿ, ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳಿ. ನಿಮ್ಮನ್ನ ನೀವು ಪುಷ್ ಮಾಡ್ಕೊಳ್ಳಿ. ಫಸ್ಟ್ ಏನಾದ್ರೂ ಒಂದು ಆಕ್ಷನ್ ತಗೊಳ್ಳೋದ್ರಲ್ಲಿ. ಓಕೆ, ಯೂನಿವರ್ಸ್ ನನ್ಗಿಲ್ಲಿ ಓವರ್ ಆಲ್ ಈ ರೀಡಿಂಗ್ ಮೇಲೆ ಗೈಡೆನ್ಸ್ ನ ಕೊಡಿ. ಓಕೆ, ಆ ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಇದ್ದಾಗ ನಿಮ್ಮನ್ನ ತುಂಬಾನೇ ಡಾಮಿನೇಟ್ ಮಾಡಿದ್ದಾರೆ, ತುಂಬಾ ಕೆಳಗ್ ಮಾತಾಡಿದ್ದಾರೆ ಅವರು. ಸಿನ್ಸ್ ಏನಂದ್ರೆ ಒಂಥರ ನಿಮ್ಮನ್ನ ಕೆಳಗಾಕಿ ಮಾತಾಡಿರೋದಿರ್ಬೋದು. ತುಂಬಾ ಜಗಳಗಳು ನೀವ್ ನೋಡಿದೀರಾ ಆಲ್ರೆಡಿ. ಒಂದ್ ಫೇಸ್ ನ ನೀವ್ ನೋಡ್ಬಿಟ್ಟಿದೀರಾ. ಈ ರಿಲೇಶನ್ಶಿಪ್ ವೈಸ್ ಹೇಗಿರುತ್ತೆ ಏನು ಅನ್ನೋದನ್ನ ನೀವ್ ನೋಡ್ಬಿಟ್ಟಿದೀರಾ. ಸೊ ಬಟ್ ಸ್ಟಿಲ್ ನಿಮ್ಗೆ ಆ ವ್ಯಕ್ತಿ ಬೇಕು ಅಂತಂದ್ರೆ ಅದು ನಿಮಗ್ ಬಿಟ್ಟಿದ್ದು. ಸೊ ಇಲ್ಲಿ ನೀವು ವೆಯ್ಟ್ ಮಾಡ್ತೀರಾ. 2 weeks to 2 months ನೀವು ವೆಯ್ಟ್ ಮಾಡ್ಬೋದು. ನಿಯರ್ ಬೈ ಟಿಲ್ 5 months ವರೆಗೂ ನೀವು ವೆಯ್ಟ್ ನ ಮಾಡ್ಬೋದು. ಅದ್ರ ಮೇಲೆ ಈ ವ್ಯಕ್ತಿ ಬರ್ಲೇ ಇಲ್ವಾ, ಆಕ್ಷನ್ಸ್ ನ ತಗೊಂಡ್ಲೇ ಇಲ್ವಾ, ಸಪೋಸ್ ಕಾಂಟ್ಯಾಕ್ಟ್ ಆದ್ರೂನು ಅವ್ರು ಮಾತಲ್ಲಿ ಹೇಳಿ ಏನೋ ಆಕ್ಷನ್ಸ್ ನ ತಗೊಂಡ್ಲಿಲ್ಲ ಅಂದ್ರೆ ಖಂಡಿತ ನಂಬೋದಕ್ ಹೋಗ್ಬೇಡಿ ಆ ವ್ಯಕ್ತಿನ. ಬಿಕಾಸ್ ಅವರು ಮಾತಲ್ಲಿ ಏನ್ ಹೇಳ್ತಾರಲ್ಲ ಅದು ಆಕ್ಷನ್ ಅಲ್ಲ. ಅವರು ಅದನ್ನ ತೋರಿಸ್ಬೇಕು, ಆಕ್ಷನ್ ನ ತಗೊಂಡು ತೋರಿಸ್ಬೇಕು. ಸೊ ಅಲ್ಲಿವರೆಗೂ ನೀವು ಅನ್ನೆಸೆಸರಿ ಇದ್ರ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ಅಟ್ಲೀಸ್ಟ್ ಒಂದ್ ಸ್ವಲ್ಪ ದಿನ ಸೈಲೆಂಟ್ ಆಗ್ಬಿಡಿ. ಸೊ ನಿಮ್ ಮೈಂಡ್ ಆದ್ರೂ ಸ್ವಲ್ಪ ಕಾಮ್ ಅನ್ಸುತ್ತೆ. ಓಕೆನಾ? ನಿಮ್ ಮೈಂಡಿಗೆ ನೀವು ತುಂಬಾನೇ ಪ್ರೆಷರ್ ಕೊಡ್ತಾ ಇದ್ದೀರಾ, ತುಂಬಾ ಸ್ಟ್ರಗಲ್ಸ್ ನ ಪರಿಚಯ ಮಾಡಿಸ್ತಾ ಇದ್ದೀರಾ ಈ ವಿಚಾರದಿಂದ. ಓಕೆನಾ? ಸೊ ನೀವು ಡೌಟ್ ಅನ್ನೋದನ್ನ ನೀವ್ ಇಟ್ಕೊಳ್ಳಿ. ವೈ ಈಗ ಆ ವ್ಯಕ್ತಿ ಆಲ್ರೆಡಿ ನೀವು ಒಂದು ಫೇಸ್ ನೋಡಿರ್ಬೇಕಾದ್ರೆ ಅವ್ರು ಬರ್ತಾರೆ, ನಿಮ್ಮನ್ನ ಚೆನ್ನಾಗಿ ಇಟ್ಕೊಳ್ತಾರೆ, ನೋಡ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆಗಿಂತ ಈ ರೀತಿ ಎಲ್ಲ ಈಗ ಮಾಡಿದಾರ, ಇನ್ ನೆಕ್ಸ್ಟ್ ನನ್ ಫ್ಯೂಚರ್ ಏನು, ಆಕ್ಚುಲಾಗಿ ನೀವು ಚೆನ್ನಾಗಿರ್ಬೇಕು ಅಂತಾನೆ ನೀವು ಪ್ರೀತಿ ಮಾಡ್ತೀರಾ ಅಲ್ವಾ. ಸೊ ಅದೊಂದು ಪ್ರೀತಿ ವಿಚಾರಕ್ಕೆ ಯಾಕೆ ಈ ರೀತಿ ಸಿಲುಕೊಳ್ತೀರಾ ಅಂತ ಅಂದ್ಬಿಟ್ಟು. ಓಕೆನಾ? ಬಟ್ ಸ್ಟಿಲ್ ಇಲ್ಲಿ ವೆಯ್ಟ್ ಮಾಡೋದು ಅಥವಾ ಮೂವ್ ಆನ್ ಆಗೋದು ನಿಮಗ್ ಬಿಟ್ಟಿರೋದು. ಸೊ ತುಂಬಾ ಡಿಸ್ಟರ್ಬ್ ಆಗೋದಿಕ್ ಹೋಗ್ಬೇಡಿ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬೈ.